ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಾಂತಾ ಗೋವಿಂದರಾಜ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಶಾಂತಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ನಮಸ್ಕಾರ. ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಕೊಬ್ಬರಿ ಮಿಠಾಯಿ ಮಾಡ್ತಾ ಇದ್ದೀನಿ ನಾನು. ಕೊಬ್ಬರಿ ಮಿಠಾಯಿಯಾ? ಓಕೆ. ಕೊಬ್ಬರಿ ಮಿಠಾಯಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಹಾಲು, ಕೊಬ್ಬರಿ, ಸಕ್ಕರೆ, ಏಲಕ್ಕಿ ಪೌಡ್ರು, ಬಾದಾಮಿ, ತುಪ್ಪ, ಗೋಡಂಬಿ. ಓಕೆ. ಸೊ ತುಂಬ ಸಿಂಪಲ್ ಆಗಿರುವ ಸಾಮಗ್ರಿಗಳು, ತುಂಬ ಕಡಿಮೆನೇ ಇದೆ ಅಲ್ವಾ? ಓಕೆ, ಶುರು ಮಾಡೋಣಲ್ಲ? ಹಾಂ, ಶುರು ಮಾಡಿ. ಏನು ಬೇಕು ಇವಾಗ? ಯಾವ ತವಾ ಕೊಡಿ. ಓಕೆ, ಒಲೆ ಹಚ್ಕೊಂಬಿಡಿ. ಫಸ್ಟ್ ಏನು ಹಾಕೋತೀರಾ? ಫಸ್ಟ್ ಕೊಬ್ಬರಿ ಕೊಡಿ. ಹಸಿನಾ ಅಥವಾ ಇದು ತೆಂಗಿನಕಾಯಿನ ಕೊಬ್ಬರಿನ? ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಬಲ್ತಿರೋ ತಗೋಬೇಕು. ನಾವು ಕೊಬ್ಬರಿ ಮಿಠಾಯಿ ಮಾಡ್ಬೇಕಾದ್ರೆ ಸ್ವಲ್ಪ ಬಲ್ತಿರೋ ಕಾಯೇ ಇರಬೇಕು. ಹಸಿ ಬಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಇದಾದ್ರೆ 3 ತಿಂಗಳಾದ್ರೂ ಇಟ್ಟರು ಏನೂ ಆಗಲ್ಲ. ಹೌದಾ? ಓಕೆ. ಅಂದ್ರೆ ಇದು ಕೊಬ್ಬರಿ ಅಲ್ಲ, ಆದ್ರೆ ಬಲ್ತಿರುವ ಕಾಯಿ. ಈಗ ಕೊಬ್ಬರಿ ಮಿಠಾಯಿ ಅಂತ ಅಂದ್ರೆ ಕೊಬ್ಬರಿ ಹಾಕೋಂಗಿಲ್ವಾ? ಒಣ ಕೊಬ್ಬರಿನೂ ಅಲ್ಲೂ ಮಾಡ್ಬೋದಾ? ಮಾಡ್ಬೋದು, ಆದ್ರೆ ಅಷ್ಟೊಂದು ಟೇಸ್ಟ್ ಕೊಡಲ್ಲ ಅದು. ಸೊ ಹಾಗಾಗಿ ಬಲ್ತಾ ಕಾಯಿನೇ ತಗೊಳ್ಳೋದಲ್ವಾ? ಓಕೆ, ಸಾಕಲ್ಲ ಅಷ್ಟು ತಗೊಂಡಿರೋದು? ಅದು ಬೇಕು. ಲಾಸ್ಟಲ್ಲಿ ಮತ್ತೆ ಸ್ವಲ್ಪ ಹಾಕೊಂಡು ಫಸ್ಟ್ ಹುರ್ಕೋಬೇಕು. ಸರಿ ಸರಿ, ಆಯ್ತಾ. ಹುರಿದಿದ್ದು ಸ್ವಲ್ಪ ಮೈಲ್ಡ್ ಆಗಿ ಹುರಿದ್ರೆ ಸಾಕಾ? ಸಾಕು. ಇನ್ನೇನು ಹಾಕೋತೀರಾ? ಈಗ ಶುಗರ್ ಕೊಡಿ. ಸೊ ಸ್ವೀಟ್ ಎಲ್ಲ ಮನೇಲಿ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀವಿ. ಯಾರಿಗಿಷ್ಟ ಸ್ವೀಟ್ಸು? ಸ್ವೀಟು ಮಗಳಿಗಿಷ್ಟ, ಮನೆಯವ್ರಿಗಿಷ್ಟ. ಆಲ್ರೆಡಿ ಬಂದ್ ಮಾಡಿದೀರಾ? ಮಗಳಿದ್ದಾಳೆ, ಕಾಲೇಜ್ಗೆ ಹೋಗ್ತಾಳೆ ಅಂತ ಹೇಳ್ತಾ ಇದ್ರಲ್ಲ, ಖಾನಾವಳಿಯಲ್ಲಿ ಬಂದು ಅಡಿಗೆ ಮಾಡಿದೀರಾ. ಹೇಗನ್ನಿಸ್ತು ನಿಮ್ಗೆ? ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ಏನಾದ್ರೂ ಒಂದು ಹೊಸದು ಮಾಡಬೇಕು, ಮತ್ತೆ ಏನಾದ್ರೂ ಜನಕ್ಕೆ ತೋರಿಸ್ಬೇಕು ಅನ್ನೋದು ಇಷ್ಟ ಆಗಿ ಮತ್ತೆ ಒಂದು ಅಡಿಗೆ ಸಿಂಪಲ್ ಆಗಿರೋದೊಂದು ಸ್ವೀಟ್ ತೋರಿಸ್ಬೇಕು ಅಂತ ಬಂದ್ರಿ. ಈಗ ಸಕ್ಕರೆ ಕರಗಿದ್ಯಾ? ಕರಗಿದೆ. ಈಗ ಹಾಲು ಕೊಡಿ. ಯೂಶಲಿ ಕೊಬ್ಬರಿ ಮಿಠಾಯಿಗೆ ಹಾಲು ಹಾಕ್ತಾರಾ? ಹಾಕ್ಬೇಕು, ಟೇಸ್ಟ್ ಬರುತ್ತೆ. ಅಲ್ಲ, ಕೆಲವರು ಒಬ್ರು ಮಾಡಿದ್ರು, ಅವ್ರು ಹಾಲು ಹಾಕ್ಲಿಲ್ಲ. ಮೇ ಬಿ ಅದೊಂಥರ ಬೇರೆ ರುಚಿ, ಇದೊಂಥರ ಬೇರೆ ರುಚಿ. ಈಗ ನೀವು ಸುಮಾರು ದಿನ ಇಡ್ಬೋದು ಅಂದ್ರಲ್ಲ, ಹಾಲು ಹಾಕಿದ್ರೆ ಅಷ್ಟು ದಿನ ಇರುತ್ತಾ? ತೊಂದ್ರೆ ಇಲ್ವಾ? ಇರುತ್ತೆ. ನಾವೇನು ಜಾಸ್ತಿ ಹಾಕಲ್ಲ, ಸ್ವಲ್ಪ ಹಾಕೋದಿಲ್ಲ. ಹಾಗಾಗಿ ಮತ್ತೆ ಒಲೆ ಮೇಲೆ ಚೆನ್ನಾಗಿ ಅದನ್ನ ಕಾಯಿಸೋದ್ರಿಂದ ಇರುತ್ತೆ ಅಂತ ಹೇಳೋದು. ಹೌದು. ಏಲಕ್ಕಿ ಪುಡಿ ಪುಡಿ. ಹಾಲು ಬೇಕಾಗುತ್ತಾ ಇನ್ನೊಂಚೂರು? ನೋಡ್ಕೊಂಡು ಹಾಕ್ತೀರಾ ಅಥವಾ ಸಾಕಾ? ಸಾಕು. ಚೆನ್ನಾಗಿ ಅದು ಒಂಥರ ಅಂಟಂಟ ಆಗ್ಬೇಕು. ಸುಮಾರು ಎಷ್ಟು ಬೇಗನೆ ಆಗುತ್ತಾ ಇದು ಎಲ್ಲ ರೆಡಿ ಮಾಡಿ? ಬೇಗನೆ ಆಗುತ್ತೆ. ಈಗ ಸಾಯಂಕಾಲ ಏನಾದ್ರು ಯಾರೋ ಗೆಸ್ಟ್ ಬಂದ್ರು ಅಂದ್ರೆ ಕಾಯಿ ಹೇಗಿದ್ರು ಮನೇಲಿ ಇರುತ್ತೆ, ಇಮಿಡಿಯೇಟ್ ಆಗಿ ಮಾಡ್ಬೋದಾ? ಒಂದು 10-15 ನಿಮಿಷದಲ್ಲಿ ಮಾಡ್ಬೋದು. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಬೇಗ ಕುತ್ಕೊಂಡು ಕಾಫಿ ಕುಡಿಯೋ ಅಷ್ಟೊತ್ತಿಗೆ ಇದನ್ನ ರೆಡಿ ಮಾಡಿ ಕೊಡ್ಬೋದು. ಒಂದು ಖಾರ ಇದ್ರೆ, ಸ್ವೀಟ್ ಬೇಕು ಅಂತ ಹೇಳಿದ್ರೆ ರೆಡಿಮೇಡ್ ಸ್ವೀಟ್ ತರೋದ್ಕಿಂತ ಇದನ್ನ ಮನೇಲೆ ಮಾಡ್ಕೊಂಡು ನಾವು ಮಾಡಿದೀವಿ ಅನ್ನೋದೊಂದು ಖುಷಿ ಇರುತ್ತೆ ನಮ್ಗೆ. ನಮ್ಮನೆ ಕೊಬ್ಬರಿ ಮಿಠಾಯಿ ನೋಡಿ ಟೇಸ್ಟ್ ಅಂತ ಫ್ರೆಂಡ್ ಕೊಡ್ಬೋದ? ಹೌದು, ಅಂಗಡಿಯಿಂದ ತಂದು ಕೊಟ್ಟಿದ್ದೀನಿ ಅಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಎಲ್ಲ ಸ್ವಲ್ಪ ನೀವ್ ಹೇಳಿದ್ರೆ ಚೆನ್ನಾಗಿ ಅಂಟಂಟ ಆಗ್ಬೇಕು ಅಂತ. ಆಗಿದ್ಯಾ? ಅಂಟಂಟ್ ಆಗಿದೆ. ಈಗ ಆಗಿದೆ ಅಂಟಂಟು. ಓಕೆ. ತರ ಕಲರ್ ಕೂಡ ಚೇಂಜ್ ಆಯ್ತಲ್ವಾ? ಬಿಳಿಯಿಂದ ಸ್ವಲ್ಪ ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು. ಬ್ರೌನ್ ಕಲರ್ ತರ ಆಯ್ತು. ಬ್ರೌನ್ ಕಲರ್. ಇನ್ನೇನಾದ್ರೂ ಹಾಕೋದಿದ್ಯಾ? ಗೋಡಂಬಿ, ಹಾಲು ಸಾಕಾ? ಕೊಡಿ. ಹಾಲು ಸಾಕು. ಎಷ್ಟು ಬೇಕೋ ಅಷ್ಟೊಂದು ಚೂರು ಹಾಕಿದ್ರಿ ಅಲ್ವಾ? ಬಾದಾಮ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀರಾ? ಓಕೆ. ಡ್ರೈ ಫ್ರೂಟ್ಸ್ ಯಾವ್ದಾದ್ರು ಹಾಕೋಬಹುದಲ್ವಾ? ಯಾವ್ದಾದ್ರು ಹಾಕೋಬಹುದು. ಇದೊಂಥರ ತುಂಬಾ ಟೇಸ್ಟಿ ಆಗಿರುತ್ತೆ. ಅದನ್ನ ಹುರಿಯೋದು ಬೇಡವಾ ತುಪ್ಪದಲ್ಲೆಲ್ಲ? ಇಲ್ಲ ಇಲ್ಲ, ಇದ್ರಲ್ಲೇ ಮಿಕ್ಸ್ ಆಗಿದೆ. ಬಿಸಿಯಲ್ಲೇ ಹಾಕೋದ್ರಿಂದ ಚೆನ್ನಾಗಿ ಆಗುತ್ತೆ ಅಂತ. ನನ್ಗನ್ಸುತ್ತೆ ಕೊಬ್ಬರಿ ಮಿಠಾಯಿ ಯೂಶಲಿ ಮನೇಲಿ ಮಾಡ್ತಾರೆ, ಆರೋಗ್ಯಕ್ಕೆ ಒಳ್ಳೇದಲ್ವಾ? ಏನು ಜಾಸ್ತಿ ಅಂತ ಎಣ್ಣೆ ಅದು ಏನು ಇಲ್ಲ. ಏನು ಇಲ್ಲ. ತುಪ್ಪನೂ ಏನ್ ಬೇಡವಾ?
ತುಪ್ಪ ಪ್ಲೇಟಿಗೆ ಮಾತ್ರ ತುಪ್ಪ ಹಚ್ಕೋಬೇಕು ಅಷ್ಟೇ. ಮತ್ತೆ ತೆಂಗಿನಕಾಯಿ ಕೂಡ ಒಳ್ಳೆ ಏನದು ಆರೋಗ್ಯಕ್ಕೆ ಒಳ್ಳೇದೆ. ಮುಂಚೆಲ್ಲ ತೆಂಗಿನಕಾಯಿ ತಿನ್ನಬಾರ್ದು, ಒಳ್ಳೇದು ಫ್ಯಾಟು ಅದೆಲ್ಲ. ಈ ಆಕ್ಚುಲಿ ಇತ್ತೀಚಿನ ದಿನದಲ್ಲಿ ಡಾಕ್ಟರ್ಸ್ ಎಲ್ಲ ಹೇಳ್ತಾರೆ ತೆಂಗಿನ ಎಣ್ಣೆ ಮತ್ತೆ ತೆಂಗಿನಕಾಯಿ ಒಳ್ಳೇದೆ ಆರೋಗ್ಯಕ್ಕೆ. ಹೌದು, ಅಂದ್ರೆ ಹಿತವಾಗಿ ತುಂಬಾ ತಿನ್ನಬಾರ್ದು ಯಾವುದೇ ಪದಾರ್ಥನ, ಮಾಡ್ಕೋಬಹುದು ಈಸಿಗೆ ಅಂತ. ಇನ್ನೇನ್ ಮಾಡೋದು ಇದನ್ನ? ಇನ್ನೊಂಚೂರು ಕಲಿಸ್ಬೇಕಾ? ಆಯ್ತಾ? ಅಷ್ಟೇ ಆಯ್ತು. ಈಗ ಪ್ಲೇಟ್ ಹಾಕ್ಬಿಡ್ಬೇಕು. ಅಷ್ಟೇನಾ? ಡೈರೆಕ್ಟ್ ಆಗಿ ಹಾಕೋದು? ಡೈರೆಕ್ಟ್. ಈಗ ಪ್ಲೇಟಿಗೆ ತುಪ್ಪ ಒಂದು ಹಚ್ಕೊಂಡ್ಬಿಟ್ಟಿದ್ದೀರಲ್ವಾ? ನಾನು ಸ್ವಲ್ಪ ಹಾಲು ಕುಡಿ. ಬೇಕಾಗತ್ತಾ? ಸ್ವಲ್ಪ ಹಾಲು ಬೇಕಾಗುತ್ತೆ. ಸ್ವಲ್ಪ ಅದು ಡ್ರೈ ಡ್ರೈ ತರ ಹಾಂ ಅನ್ನಿಸ್ತಾ ಇದೆಲ್ಲ. ಸಾಕಾ? ಸಾಕು ಸಾಕು. ಅದನ್ನ ಚೆನ್ನಾಗಿ ಕಲ್ಸ್ಕೊಂಡು ಇನ್ನು ತಟ್ಟೆಗೆ ಹಾಕೋದು ಅಷ್ಟೇ. ಓಕೆ. ಈಗ ಕೊಬ್ಬರಿ ಮಿಠಾಯಿ ಆಗಿದೆಯಾ? ಆಗಿದೆ. ಅಂದ್ರೆ ಅದನ್ನ ಇನ್ನೂ ಇದು ತುಪ್ಪ ಸವರಿದ ತಟ್ಟೆಗೆ ಹಾಕೋದಾ? ಹಾಕೋಬೇಕೀಗ. ಈಗ ಹಾಕ್ತೇನೆ. ಸ್ವಲ್ಪ ಈವನ್ ಆಗಿ ಅದಕ್ಕೆ ಸ್ಪ್ರೆಡ್ ಮಾಡಿದ್ರೆ ಆಯ್ತು. ಸೊ ಈಗ ಬಿಸಿ ಬಿಸಿ ಇದೆ, ಕಟ್ ಮಾಡೋದು ಮತ್ತೆನಾ? ಮತ್ತೆ ಒಂದು 10 ನಿಮಿಷ ಅದು ಹಾರಬೇಕು. ಓಕೆ, ಹಾರಾದ್ಮೇಲೆ ಅದು ಕಟ್ ಮಾಡಬೇಕು. ಸರಿ, ಓಕೆ. ಈಗ ಕೊಬ್ಬರಿ ಮಿಠಾಯಿ ಸವರಿ ಇಟ್ಬಿಟ್ಟಿದ್ದೀರಾ, ಹಾರಕ್ಕೆ ಬಿಡೋಣ. ಈಗ ಇನ್ನೊಂದು ಏನು ರೆಡಿ ಮಾಡ್ಕೊಂಡಿದ್ದೀರಾ? ಇನ್ನೊಂದು ಸಬ್ಬಕ್ಕಿ ಖೀರ್ ಅಂತ ಮಾಡ್ತಾ ಇದ್ದೀನಿ. ಸಬ್ಬಕ್ಕಿ ಖೀರ್ಗೆ ಸಬ್ಬಕ್ಕಿ, ಸಕ್ಕರೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಕೊಬ್ಬರಿ. ಓಕೆ, ಇಷ್ಟೇನಾ? ಹಾಲು? ಹಾಲು ಹಾಲು ಬೇಕಲ್ವಾ? ತಗೊಂಡು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ. ಓಕೆ, ಹಾಗಾದರೆ ಶುರು ಮಾಡೋಣಲ್ಲ. ಅದು ಆಚೆ ಇಟ್ಕೊಳ್ಳಿ. ಈ ಒಲೆ ಈಗ ಫಸ್ಟ್ ಏನು ಮಾಡ್ಕೊಳ್ಳೋದಮ್ಮ? ಫಸ್ಟ್ ಹಾಲು ಕಾಯಿಸ್ಬೇಕು. ಹೌದಾ? ಹಾಲು ತಗೊಂಡಿದ್ರೆ ಒಲೆ ಹಚ್ಕೊಂಡ್ಬಿಡಿ. ಎರಡು ಸ್ವೀಟೇ ಇವತ್ತು ಮಾಡ್ತಾ ಇದ್ದೀರಾ? ಹೌದು, ಹಬ್ಬದ ವಿಶೇಷ ಥರ ಸ್ವೀಟ್ ಮಾಡ್ತಾ ಇದ್ದೀನಿ. ಹೌದಾ? ಓಕೆ. ಸೊ ಹಾಲು ಇವಾಗ ಏನದು ಫಸ್ಟಿಗೆ? ಅದು ಕಾಯಬೇಕು ಹಾಲು. ಅಂದರೆ ಬಾಯ್ಲ್ ಆಗಬೇಕಾ? ಕುದಿಬೇಕು. ಕುದಿದ ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ಸಕ್ಕರೆ ಹಾಕ್ಬೇಕು, ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸಬ್ಬಕ್ಕಿ ಹಾಕಬೇಕು. ಓಕೆ ಓಕೆ, ಸರಿ. ಅದು ಬಾಯ್ಲ್ ಆಗಿದೆಯಾ? ಚೆನ್ನಾಗಿ ಆಗಿದೆ. ಸಬ್ಬಕ್ಕಿ ಕೊಡಿ. ಈಗ ಸಬ್ಬಕ್ಕಿ 1 ಸ್ಪೂನ್. ಇದಿವಾಗ ಸಬ್ಬಕ್ಕಿನ ನೆನ್ಸ್ಕೊಂಡಿದ್ದೀರಾ ಶಾಂತ ಅವರೇ? ನೆನ್ಸ್ಕೊಂಡು. ಎಷ್ಟೊತ್ತು ನೆನ್ಸಿದ್ದೀರಾ? ಇದು 1 ಅವರ್ ನೆನೆಬೇಕು. ಸಾಕಾ? 1 ಅವರ್? 1 ಅವರ್ ನೆನೆಸಿದ್ರೆ ಅದು ದಪ್ಪ ಬರುತ್ತೆ. ಉಗ್ತಾ ಇದೆ, ಅದು ದಪ್ಪ ಬರುತ್ತೆ. ಓಕೆ, 1 ಗಂಟೆ ನೆನೆಸಿ ಅದು ನೀರನ್ನ ಬಸ್ತಿದ್ದೀರಾ ಅಲ್ವಾ? ಓಕೆ. ಅದು ಬಾಯ್ಲ್ ಆಗಿರೋ ಹಾಲ್ಗೆನೆ ಸಬ್ಬಕ್ಕಿನ ಹಾಕೋದು ಅಲ್ವಾ? ಈಗ ಶುಗರ್ ಕೊಡಿ. ಸೊ 1 ಕಪ್ ಇದಕ್ಕೆ ಏನು ಸಬ್ಬಕ್ಕಿಗೆ ಎಷ್ಟು ಶುಗರ್ ಹಾಕ್ತೀರಾ? ನಮ್ಗೆ ಅಂದಾಜ್ ಮೇಲೆ ಹಾಕ್ಬೇಕು. ಸ್ವೀಟ್ ಬೇಕಂದ್ರೆ ಸ್ವೀಟ್ ಸಾಕಾ? ಒಂದು 4-5 ಸ್ಪೂನ್ ಸಾಕಾಗತ್ತೆ ಅವ್ರವ್ರ ಏಲಕ್ಕಿ ಪುಡಿ. ಇದಿವಾಗ ಸಬ್ಬಕ್ಕಿ ಇದು ತುಂಬಾ ಏನಾದ್ರು ಐಟಮ್ಸ್ ಎಲ್ಲ ಮಾಡ್ತೀರಾ? ಏನೇನ್ ಮಾಡ್ತೀರಾ ಸಬ್ಬಕ್ಕಿದು? ಸಬ್ಬಕ್ಕಿಲಿ ಹಪ್ಪಳ ಮಾಡ್ತೀವಿ, ಸಂಡಿಗೆ ಮಾಡ್ತಾರೆ, ಮಾಡ್ತೀವಿ, ಹಪ್ಪಳನೂ ಮಾಡ್ತೀರಾ? ಹೌದಾ? ಸಂಡಿಗೆ ಆದ್ರೆ ನಾನು ತಿಂದಿದ್ದೀನಿ. ಇಲ್ಲ, ಹಪ್ಪಳನೂ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಮತ್ತು ಇದನ್ನು ನೆನೆಸ್ಬಿಟ್ಟು ಅದರ ನೀರು ಬೆಳಗ್ಗೆ ಎದ್ದು ಕುಡಿದ್ರೆ ಹೀಟ್ ಆಗಿರೋದೆಲ್ಲ ಕೋಲ್ಡ್ ತಂಪು ಅಂತಾನಾ? ಓಹೋ, ಹೌದಾ? ತಂಪಾಗುತ್ತೆ. ಅಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಓಕೆ ಓಕೆ. ಅದೇ ಸ್ವಲ್ಪ ಯಾರಿಗಾದ್ರೂ ಹೀಟ್ ಆಯಿತು ಅಂದರೆ ಸಬ್ಬಕ್ಕಿ ನೆನೆಸಿ ಅದನ್ನು ನೀರು ಕುಡಿತಾರೆ ಬೆಳಗ್ಗೆ. ಹೌದಾ? ಓಕೆ ಓಕೆ, ಅದು ಗೊತ್ತಿರಲಿಲ್ಲ. ಬೇರೆ ಇನ್ನೇನೇನೋ ಇತ್ತೀಚಿನ ದಿನಗಳಲ್ಲಿ ಕೆಲವರು ಖಾನಾವಳಿಯಲ್ಲಿ ಮಾಡಿದ್ದಾರೆ. ಏನದು ಚಿತ್ರಾನ್ನ, ಉಪ್ಪಿಟ್ಟು ಆ ಥರ ಎಲ್ಲ ಮಾಡ್ತೀರಾ? ಟ್ರೈ ಮಾಡಿಲ್ವಾ ಇನ್ನು? ಏನು? ಸಬ್ಬಕ್ಕಿದು ಉಪ್ಪಿಟ್ಟು ಮಾಡ್ತಾರೆ. ಸಬ್ಬಕ್ಕಿ ಉಪ್ಪಿಟ್ಟು ಮಾಡಿದ್ದೀವಿ. ಏನೇ ಒಂದು ಮಾಡಿದ್ರು ಸಬ್ಬಕ್ಕಿಲಿ ತುಂಬ ಒಳ್ಳೇದು ಹೆಲ್ತಿಗೆ. ಹೌದೌದು. ಪಾಯಸ ಎಲ್ಲ ಯಾವಾಗ ಮಾಡ್ತೀರಾ ಅಥವಾ ಏನಾದರೂ ವಿಶೇಷ ದಿನದಲ್ಲಿ ಮಾತ್ರನಾ? ಹಬ್ಬ ಹುಣ್ಣಿಮೆ ಅಂತ ಮಾಡ್ತೀವಿ, ಗೆಸ್ಟ್ ಬಂದ್ರೆ ಮಾಡ್ತೀವಿ, ಫ್ರೆಂಡ್ಸ್ ಬಂದ್ರೆ ಮಾಡ್ತೀವಿ. ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ಮಾಡ್ತೀವಿ.
ಏನ್ ಮಾಡ್ತಾ ಇದ್ದೀರಾ ನೀವು? ಮಗಳು ಇದ್ದಾಳೆ ಅಂತ ಹೇಳಿದ್ರಿ, ನೀವಿನ್ನು ಮನೇಲೇ ಇರೋದಾ ಅಥವಾ ಹೊರಗೆಲ್ಲ ಹೋಗ್ತೀರಾ ನೀವು? ನಾನು ಸೋಷಿಯಲ್ ವರ್ಕರ್ ಮಾಡ್ತಾ ಇದ್ದೀನಿ, ಸಮಾಜ ಸೇವೆಗೆ. ಹೌದಾ? ಹಾಗಾಗಿ ಜನಗಳಿಗೆಲ್ಲ ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ. BBMP ಕಡೆಯಿಂದ ಯಾವ್ಯಾವ ಸ್ಕೀಮ್ಗಳಿವೆ ಅವೆಲ್ಲ ಸ್ವಲ್ಪ ಜನಗಳಿಗೆಲ್ಲ ಗೊತ್ತಿಲ್ಲ, ಅವ್ರಿಗೆಲ್ಲ ಒಂದ್ ಸ್ವಲ್ಪ ರೇಷನ್ ಕಾರ್ಡು ಅದು, ಮತ್ತೆ ಬಡವ್ರಿಗೆಲ್ಲ ಈಗ ಮನೆಗಳು ಕಟ್ಟಿಸ್ಕೊಡ್ತಾ ಇದ್ದಾರೆ ಸರ್ಕಾರದವರು. ಅವೆಲ್ಲ ಮಾಹಿತಿಗಳೆಲ್ಲ ಸ್ಕೀಮ್ಸ್ ಎಲ್ಲ ಗೊತ್ತಿರೋದಿಲ್ಲ ಅವ್ರಿಗೆಲ್ಲ ಗೊತ್ತಿರಲ್ಲ. ಜನಗಳಿಗೆಲ್ಲ ನೋಡಿ ಇಂತಿಂತ ಫೆಸಿಲಿಟಿಗಳು ಬಿಟ್ಟಿದ್ದಾರೆ, ಅದೆಲ್ಲ ಯೂಸ್ ಮಾಡ್ಕೊಳ್ಳಿ. ಹೌದು, ಕೆಲವು ಟೈಮ್ ಅವರವರೆಗೆ ಅದು ತಲುಪದೇ ಇಲ್ಲ, ಯಾರಿಗೆ ಅಗತ್ಯ ಇದೆಯೋ ಅವ್ರಿಗೆ ಸಿಗೋದಿಲ್ಲ, ಬೇರೆ ಯಾರಿಗೂ ಬೆನಿಫಿಟ್ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ನೀವು ಅಂತದೊಂದು ಹೆಲ್ಪ್ ಮಾಡ್ತೀರಿ. ಇದೇನ್ ಮಾಡೋದು ಇವಾಗ? ಈಗ ಸ್ಟವ್ ಆಫ್ ಮಾಡಾಯ್ತು. ಆಫ್ ಮಾಡಿದ್ರಾ? ಈಗ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಓಕೆ. ಬೇರೆ ಇನ್ನೇನು ಪಾಯಸ ಎಲ್ಲ ಎಕ್ಸ್ಪರ್ಟ್ ನೀವು? ಯಾವ್ದಾವ್ದು ಪಾಯಸ ಮಾಡ್ತೀರಾ? ಹೆಸರು ಬೇಳೆ ಪಾಯಸ ತುಂಬ ಚೆನ್ನಾಗಿ ಮಾಡ್ತೀನಿ. ಗಸಗಸೆ ಪಾಯಸನ ತುಂಬ ಚೆನ್ನಾಗಿ ಮಾಡ್ತೀನಿ. ಅದು ನೆಕ್ಸ್ಟ್ ಟೈಮ್ ಬಂದಾಗ ಗಸಗಸೆ ಪಾಯಸ ಮಾಡಿ ತೋರಿಸ್ತೀನಿ. ಗಸಗಸೆನೂ ತುಂಬಾ ಒಳ್ಳೇದಲ್ಲ ಆರೋಗ್ಯಕ್ಕೆ, ತಂಪು, ಅದು ಕೂಡ ತಂಪು ಹೇಳ್ತಾರೆ. ಮಗಳೇನ್ ಮಾಡ್ತಾ ಇದ್ದಾಳೆ? ಮಗಳು ಈಗ ಸೆಕೆಂಡ್ ಇಯರ್ ಡಿಗ್ರಿ ಮಾಡ್ತಾ ಇದ್ದಾಳೆ. ಹಾಗಾಗಿ ಅವಳು ಡ್ಯಾನ್ಸ್, ಮ್ಯೂಸಿಕಲ್ಲಿ ಮತ್ತೆ ಎಲ್ಲಾದ್ರಲ್ಲೂ ತುಂಬಾ ಇಂಟ್ರೆಸ್ಟ್ ಇದೆ. ಶೋಗಳೆಲ್ಲ ಕೊಡ್ತಾ ಇರ್ತಾಳೆ. ಹೌದಾ? ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾಳಾ? ಎಲ್ಲ ಓಕೆ. ನೀವೆಲ್ಲದಕ್ಕೂ ಎನ್ಕರೇಜ್ ಮಾಡ್ತೀರಾ? ಎಲ್ಲದಕ್ಕೂ ಒಬ್ಳೆ ಮಗಳಲ್ವಾ, ಹಾಗಾಗಿ ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಎಲ್ಲಾನು ಕಲಿಸ್ಬೇಕು. ಅದು ಹೌದು. ಮತ್ತೆ ಇಂಟ್ರೆಸ್ಟ್ ಯಾವ್ದಿದೆಯೋ ಅದಕ್ಕೆ ಎನ್ಕರೇಜ್ ಮಾಡಬೇಕು. ಕೆಲವು ಟೈಮ್ ಅಪ್ಪ ಅಮ್ಮಂದ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನ ಮಕ್ಕಳಿಗೆ ಹೇರಕ್ ಹೋಗ್ಬಿಡ್ತಾರೆ. ಮಕ್ಕಳನ್ನ ಓದಿ 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 ಅಂತ ಹೇಳಲೇಬಾರ್ದು. ಇದು ಇವಾಗ ಗೋಡಂಬಿನ ಹುರ್ಕೋಬೇಕಲ್ಲ, ಡ್ರೈ ಫ್ರೂಟ್ಸ್ ಹುರಿದು ಪಾಯಸಕ್ಕೆ ಹಾಕೋದಲ್ಲ ಇನ್ನು. ಈಗ ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಹುರಿದಾಗಿದೆಯಾ? ಈಗೇನ್ ಮಾಡೋದು? ಸ್ಪೂನ್ ಕೊಡ್ಲಾ? ಸ್ಪೂನ್ ಹುರಿದು ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ಬಿಡೋದು. ತುಂಬಾ ಸಿಂಪಲ್ಲೇ ಆಯ್ತು ಅಲ್ವಾ? ಹಾಲಲ್ಲಿ ಬೇಯಿಸೋದು, ದ್ರಾಕ್ಷಿ, ಗೋಡಂಬಿ ಹುರಿಯೋದು, ಹಾಕೋದು, ಮುಗೀತು. ಅರ್ಜೆಂಟಲ್ಲಿ ಬೇಗ ಮಾಡ್ಬಿಡ್ಬೋದು ಇದು. ಇಳಿಸ್ಬಿಡೋಣ. ಓಕೆ. ಸರ್ವಿಂಗ್ ಬೌಲ್ ಕೊಡಿ. ಇದಕ್ಕೆ ಕಾಯಿ ಮತ್ತೆ ತುಪ್ಪ ತೆಗ್ದಿಟ್ಟು ಅದು ಆಮೇಲೆ ಹಾಕೋದಾ? ಆಮೇಲೆ ಇದಕ್ಕೆ ಹಾಕ್ತೀರಾ? ಇಲ್ಲ. ಸೊ ಇದಾಗಿದೆ. ಇಲ್ಲಿ ಕೊಬ್ಬರಿ ಮಿಠಾಯಿ ತಣ್ಣಗಾಗಿದೆ. ನೀವು ಒಂದು 10 ನಿಮಿಷ ಬಿಡಬೇಕು ಅಂತ ಹೇಳಿದ್ರಿ ಅಲ್ವಾ? ಇದಿವಾಗ ಏನು ಕಟ್ ಮಾಡೋದಾ? ಈಗ ಚಾಕುದಲ್ಲಿ ಕಟ್ ಮಾಡಿ. ಮತ್ತೆ ಇನ್ನೇನಾದರೂ ಹವ್ಯಾಸಗಳಿದೆಯಾ ನಿಮಗೆ? ಈಗ ಸಮಾಜ ಸೇವೆ ಅಂತ ಹೇಳಿದ್ರಿ, ಬೇರೆ ಇನ್ನೇನಾದರೂ ಸಂಘ ಸಂಸ್ಥೆ ಆ ಥರ ಎಲ್ಲ ಹೋಗ್ತೀರಾ? ಹೌದು, ಶ್ರೀ ಶಕ್ತಿ ಮೆಂಬರ್ಸು ನಾನು. ಶ್ರೀ ಏನದು ಸ್ತ್ರೀ ಶಕ್ತಿ ಅಂತನಾ? ಏನು ಮಾಡ್ತೀರಾ? ಯಾವ ಥರ ಕಾರ್ಯಕ್ರಮ ಮಾಡ್ತೀರಾ ಅಲ್ಲೆಲ್ಲ? ಅಲ್ಲಿ ಒಂದು 20 ಜನ ನಮ್ಮ ಸಂಘದಲ್ಲಿ ಇರ್ತಾರೆ. ಅದು ದುಡ್ಡು ಎಲ್ಲ ಒಬ್ಬೊಬ್ರಿಗೆ 200 ರೂಪಾಯಿ ಸೇವಿಂಗ್ ಮಾಡೋದು. ಅದರಿಂದ ಗೌರ್ಮೆಂಟಿಂದ ಲೋನ್ ಕೊಡ್ತಾರೆ. ಮತ್ತೆ ಎಲ್ಲದಕ್ಕೂ ಒಂದು ಯೂಸ್ ಆಗುತ್ತೆ. ಅಂದ್ರೆ ಅವರವರು 200 ರೂಪಾಯಿನ ನೀವು ಅಲ್ಲಿ ಕೊಡ್ಬೇಕು, ಅವರಿಗೆ ಡೆಪಾಸಿಟ್ ತರ ಕಟ್ಟಬೇಕು ನಾವು. ಆಗ ಅದರಲ್ಲಿ ಲೋನ್ ಕೊಡ್ತಾರೆ. ಯಾವ್ದಕ್ಕೆ ಲೋನ್ ಅನ್ನ ತಗೊಂಡು, ಅಂದ್ರೆ ಗೌರ್ಮೆಂಟ್ ಸ್ಕೀಮ್ ಇಂದ ಯಾವ್ದಾದ್ರು ಲೋನ್ ಅಂತ ಸಪರೇಟ್ ಆಗಿರುತ್ತಾ? ಹೌದು. ಯಾವ್ದು ಸ್ಕೀಮ್ ಅದು? ಅಂದ್ರೆ ಯಾರಿಗಾದ್ರೂ ಹೆಲ್ಪ್ ಆಗತ್ತೆ ಅನ್ನೋ ಕಾರಣಕ್ಕೆ ಕೇಳಿದೆ. ಯಾರಾದ್ರೂ ಹೆಂಗಸರಿಗೆ ಈ ತರ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಏನೋ ಗೃಹ ಕೈಗಾರಿಕೆ ಅಂತ, ಈಗ ಎಲ್ಲರೂ ಏನಾದ್ರೂ ಒಂದು ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಮಾಡ್ಬೇಕು ಅಂತ ತಗೊಳ್ತಾರೆ. ಯಾವ ತರ ಆ ಲೋನ್ ಹೇಗೆ ಅಪ್ಲೈ ಮಾಡ್ಬೇಕು? ಯಾವ ತರ ಅದು ಇರುತ್ತೆ? ಲೋನ್ ನಮ್ಮ ಶ್ರೀ ಶಕ್ತಿಲೇ ಕೊಡ್ತಾರೆ. ಇದು ಪರ್ಸನಲ್ ಲೋನ್ ಅಂತ ಕೊಡ್ತಾರೆ. ಅವರೇನೆ ಅಥವಾ ಥ್ರೂ ಗೌರ್ಮೆಂಟ್? ಗೌರ್ಮೆಂಟ್ ಇಂದಾನೆ ಬರುತ್ತೆ ಅದು. ಗೌರ್ಮೆಂಟ್ ಇಂದಾನೆ ಪರ್ಸನಲ್ ಲೋನ್ ಅಂತ ಕೊಡ್ತಾರೆ. ಇಲ್ಲ ನಾನು 4-5 ಮಿಷಿನ್ ಇಟ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ, ಟೈಲರಿಂಗ್ ಮಾಡ್ತಾರೆ, ಮತ್ತೆ ಬ್ಯೂಟಿಷಿಯನ್ ಮಾಡ್ತೀನಿ, ಮತ್ತೆ ಬಟ್ಟೆ ವ್ಯಾಪಾರ ಮಾಡ್ತೀವಿ, ಅದಕ್ಕೆಲ್ಲ ಲೋನ್ ಸಿಗುತ್ತೆ. ಅಂದ್ರೆ ಗೊತ್ತಿಲ್ಲದವರು ಈ ತರ ಸ್ತ್ರೀ ಶಕ್ತಿ ಸಂಘನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೆಲ್ಲ ಹೆಲ್ಪ್ ಮಾಡ್ತೀರಾ? ಆಗ್ಬೇಕು, ಮೆಂಬರ್ ಆದ್ರೆ ಹೆಲ್ಪ್ ಮಾಡ್ತೀರಾ?
ಹೌದಾ? ಈ ತರ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾರಾ ನಿಮ್ಮ ಮೆಂಬರ್ಸ್ ಎಲ್ಲ? ಮಾಡಿದ್ದಾರೆ. ಏನೇನ್ ಮಾಡಿದೀರಾ? ತುಂಬಾ ಜನ ಮಾಡಿದ್ದಾರೆ. ಯಾವ ತರದೆಲ್ಲ ಇಟ್ಟಿದ್ದಾರೆ, ಬ್ಯೂಟಿ ಪಾರ್ಲರ್ ಎಲ್ಲ? ಆಮೇಲೆ ಒಂದು ಚಿಕ್ಕದಾಗಿ ಒಂದು ಗಾರ್ಮೆಂಟ್ಸ್ ತರ ಮಾಡಿದ್ದಾರೆ. ತುಂಬಾ ಜನ ಮಾಡಿದ್ದಾರೆ. ಹೆಲ್ಪ್ ಆಗಿದೆ. ಹೌದಾ? ಈಗ ಎಲ್ಲ ಮನೆಯಲ್ಲಿ ಮದುವೆ ಮಾಡ್ಬೇಕು ಅಂತಾನು ಲೋನ್ ತಗೊಂಡಿದ್ದಾರೆ. ಅದಕ್ಕೆ ಎಕ್ಸ್ಟ್ರಾ ಕೊಡ್ತಾರೆ. ಅದಕ್ಕೆ ಎಕ್ಸ್ಟ್ರಾ ಕೊಡ್ತಾರೆ. ಹೌದಾ? ಅವೆಲ್ಲ ಒಳ್ಳೊಳ್ಳೆ ಸ್ಕೀಮ್ಗಳಿವೆ ನಮ್ಮ ಗವರ್ಮೆಂಟ್ ಇಂದ. ಅದೆಲ್ಲ ಉಪಯೋಗ ಮಾಡ್ಕೋಬೇಕು. ಗೊತ್ತಿರಲ್ಲ. ನೀವ್ ಆತರ ನೀವ್ ಹೇಳಿದ್ರೆ ಅಂತದೊಂದು ಹೆಲ್ಪ್ ಮಾಡ್ಬೇಕು. ಎಷ್ಟೋ ಹೆಂಗಸರಿಗೆ ಐಡಿಯಾಸ್ ಇರುತ್ತೆ, ನಾನು ಆತರ ಮಾಡ್ಬೇಕು, ಏನೋ ಒಂದು ಹೋಟ್ಲು ಸ್ಟಾರ್ಟ್ ಮಾಡಿ ಏನೇನೋ ಇರ್ತದೆ, ಆದ್ರೆ ದುಡ್ಡಿರಲ್ಲ. ಅವಾಗ ಇಂಥದೊಂದು ಲೋನ್ ಎಲ್ಲ ಕೊಟ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸರಿ, ಇದಾಗಿದೆ ಇವಾಗ? ಇದಾಗಿದೆ. ಕೊಬ್ಬರಿ ಮಿಠಾಯಿ ರೆಡಿ ಆಗಿದೆ. ಓಕೆ, ನೀಟಾಗಿ ಕಟ್ ಮಾಡೋದಕ್ಕೆ ಬಂತಲ್ಲ, ಚೆನ್ನಾಗಿ ನೀವು ಅದು ಅಂಟಂಟ್ ಆಗ್ಬೇಕು ಅಂತ ಸ್ವಲ್ಪ ಚೆನ್ನಾಗಿ ಮಾಡಿದ್ರಿ, ನೀಟಾಗಿ ಆಗಿದೆ. ಈ ಬುತ್ತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಹೌದು ನೋಡಿ, ಕೊಬ್ಬರಿ ಮಿಠಾಯಿ, ಆಮೇಲೆ ಸಬ್ಬಕ್ಕಿ ಪಾಯಸ ತಿಂದೋಡಿ ಟೇಸ್ಟ್ ಹೇಳಿ ಹೇಗಿದೆ ಅಂತ ಹೇಳಿ. ಸರಿ, ಎರಡೂ ಸಿಹಿ ಮಾಡಿಬಿಟ್ಟಿದ್ದೀರಾ. ಬಾಯಿ ಎಷ್ಟು ಸಿಹಿ ಮಾಡ್ಕೊಳ್ಳೋದೋ ಗೊತ್ತಿಲ್ಲ. ಓಕೆ, ಇದು ಚೆನ್ನಾಗಿ ತಣ್ಣಗಾಗ್ಬಿಟ್ಟಿದೆ. ತುಂಬ ಸ್ವಾದಿಷ್ಟವಾಗಿ ಮಾಡಿದ್ದೀರಾ ಸ್ವೀಟು. ಹದಾಗಿದೆ ಮತ್ತು ಸ್ವಲ್ಪ ರೋಸ್ಟ್ ಆಗಿದೆ. ಇದು ಮೋಸ್ಟ್ಲಿ ರೋಸ್ಟ್ ಆಗಿದ್ದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಹೌದು, ಅದೊಂದು ಬೇರೆ ಸ್ಟೈಲ್ ಒಂದು ರುಚಿ ಕೊಟ್ಟಿದೆ. ತುಂಬ ರುಚಿಯಾಗಿದೆ. ಸಬ್ಬಕ್ಕಿ ಪಾಯಸ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿದೆ. ಗೋಡಂಬಿ, ದ್ರಾಕ್ಷಿ, ಬಾದಾಮ್ ಎಲ್ಲ ಹಾಕ್ಬಿಟ್ಟಿದ್ದೀರಾ. ಇದು ತಿಂದು ನನಗೆ ತಿನ್ನೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡಿದ್ರೆ ಸಿಹಿ ಸಿಹಿ. ಇದು ವೆರಿ ಮೈಲ್ಡ್ ಆಗಿದೆ ಸಿಹಿ. ಹೌದು, ಕಡಿಮೆನೇ ಹಾಕಿದ್ದೀವಿ. ಎರಡು ಸಿಹಿ ತಿನ್ನೋದು ಹೇಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲ, ಸ್ವಲ್ಪ ಕಡಿಮೆನೇ ಇದೆ. ಹೌದು, ಯಾಕಂದರೆ ಹಾಲೆಲ್ಲ ಹಾಕಿದ್ದೀರಾ, ಒಂಥರ ಬ್ಯಾಲೆನ್ಸ್ ಆಗಿದೆ. ಎರಡು ತುಂಬ ರುಚಿಯಾಗಿದೆ. ಎರಡು ಒಂದು ಸಿಹಿ ಆದರೂ ಮಾಡಿಕೊಂಡು ತಿನ್ಬೋದು, ಹೆಲ್ದಿ ಕೂಡ. ಯಾವುದೇ ರೀತಿಯ ಕರ್ದಿಲ್ಲ, ಏನೂ ಇಲ್ಲ. ತುಂಬ ರುಚಿಯಾಗಿ ಮಾಡಿದ್ದೀರಾ ಎರಡೂ ಅಡುಗೆಗಳನ್ನು. ನಮ್ಮ ಖಾನಾವಳಿಗೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಕೊಬ್ಬರಿ ಮಿಠಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹಾಲು, ಕೊಬ್ಬರಿ, ಸಕ್ಕರೆ, ಏಲಕ್ಕಿ ಪುಡಿ, ಬಾದಾಮಿ, ತುಪ್ಪ, ಗೋಡಂಬಿ. ಕೊಬ್ಬರಿ ಮಿಠಾಯಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಹಸಿ ಕೊಬ್ಬರಿ ತುರಿ, ಸಕ್ಕರೆ, ಹಾಲು, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡು ಮಿಶ್ರಣಕ್ಕೆ ಗೋಡಂಬಿ, ಬಾದಾಮಿಯನ್ನು ಹಾಕಿ ಚೆನ್ನಾಗಿ ತಿರುವಿ, ಬಳಿಕ ಒಂದು ತಟ್ಟೆಗೆ ತುಪ್ಪ ಸವರಿ ಮಿಶ್ರಣವನ್ನು ಹಾಕಿ ತಣ್ಣಗಾದ ಮೇಲೆ ಕಟ್ ಮಾಡಿದರೆ ಸಿಹಿ ಸಿಹಿಯಾದ ಕೊಬ್ಬರಿ ಮಿಠಾಯಿ ಸವಿಯಲು ಸಿದ್ಧ. ಸಬ್ಬಕ್ಕಿ ಖೀರ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ, ಸಕ್ಕರೆ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಕೊಬ್ಬರಿ ತುರಿ, ಹಾಲು. ಸಬ್ಬಕ್ಕಿ ಖೀರ್ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ಹಾಲು ಹಾಕಿ ಕುದಿಸಿ ಅದಕ್ಕೆ ನೆನೆಸಿದ ಸಬ್ಬಕ್ಕಿ, ಸಕ್ಕರೆ, ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದ ಸಬ್ಬಕ್ಕಿ ಖೀರು ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಎರಡು ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.